ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ನಾನು ನಿಮಗೆ ಕಮೆಂಟ್ಸಲ್ಲಿ ಎಲ್ಲನೂ ಕ್ಲಿಯರ್ ಮಾಡ್ತೀನಿ. ಹಾಗೆ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಸೊ ಯಾರಾದರೂ ತಗೋತೀನಿ ಅಂದರೆ ತೊಗೊಳ್ಬೋದು. ಈಗ ಆಲ್ರೆಡಿ ಸ್ವಲ್ಪ ಜನ ತೊಗೊಂಡಿದ್ದೀರಾ. ಸೊ ನಮಗೆ ನಿಮ್ಮಿಂದ ತುಂಬ ಖುಷಿಯಾಗಿದೆ. ನೀವು ಇದೇ ರೀತಿ ಮೆಂಬರ್ಶಿಪ್ ತೊಗೊಂಡು ನಿಮ್ಮ ಒಂದು SSLCಯಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಹಾಗೆ ಪರ್ಸೆಂಟೇಜ್ ಸಹ ಜಾಸ್ತಿ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರನೇ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ನ ಅದರಲ್ಲಿ ಬಿಡ್ತೀವಿ. ಸೊ ಮೆಂಬರ್ಸ್ ಓನ್ಲಿ ವೀಡಿಯೋದಲ್ಲಿ ಬಿಡೋದೇ ನಾವು ಇಂಪಾರ್ಟೆಂಟ್ ಕ್ವಶನ್ಸನ್ನು. ಸೊ ಯಾವುದೇ ಡೌಟ್ ಇಲ್ಲದೆ ನೀವು ಆರಾಮಾಗಿ ಅದನ್ನೇ ಓದ್ಕೊಳ್ಬೋದು. ಅದಕ್ಕೋಸ್ಕರನೇ ಮೆಂಬರ್ಶಿಪ್ ತಗೊಳ್ಳಿ. ಹಾಗೆ ನಾನಿವತ್ತು ಮಾಡ್ತಾ ಇರೋದು ಸೈನ್ಸು. ಸೊ SSLC ಸೈನ್ಸ್ ಪಾಸಿಂಗ್ ಪ್ಯಾಕೇಜು, ಅಂದರೆ ಇದು ಇಂಗ್ಲೀಷ್ ಮೀಡಿಯಮ್ಗಿದೆ. ಈಗ ಆಲ್ರೆಡಿ ಕನ್ನಡ ಮೀಡಿಯಮ್ಗೆ ನಾವು ಮಾಡಾಕಿದ್ದೀವಿ. ಸೊ ನಮ್ಮ ಚಾನಲಲ್ಲಿ ನಿಮಗೆ ಆ ವಿಡಿಯೋಸ್ ಸಿಗುತ್ತೆ. ಬೇಕಿದ್ದರೆ ನೋಡಿಲ್ಲ ಅಂದರೆ ಯಾರಾದರೂ ಕನ್ನಡ ಮೀಡಿಯಮವರು ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಿಮಗೆ ಸಪ್ರೇಟ್ ವಿಡಿಯೋ ಇದೆ. ಸೊ ಇದು ಇಂಗ್ಲೀಷ್ ಮೀಡಿಯಮ್ದಾಗಿರೋದ್ರಿಂದ ಕನ್ನಡ ಮೀಡಿಯಮ್ದು ನಮ್ಮ ಚಾನಲಲ್ಲಿದೆ. ಸೊ ಅದನ್ನು ನೋಡಿ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಉಪಯೋಗವಾಗುವಂಥ ಡಿವೈಸಸ್ನ ತಗೊಳ್ತಾ ಇದ್ದೀವಿ. ಸೊ ನಮಗೆ ದುಡ್ಡಿನ ಒಂದು ಶಾರ್ಟೇಜ್ ಆಗಿದೆ, ಅಂದರೆ ಅಮೌಂಟ್ ಶಾರ್ಟೇಜ್ ಬಂದಿದೆ. ಸೊ ಅದಕ್ಕೋಸ್ಕರನೇ ಯಾರಾದರೂ ನಮಗೆ ಹೆಲ್ಪ್ ಮಾಡ್ತೀರಾ ಅಂದರೆ, ಸೊ ಈ ಒಂದು QR ಕೋಡ್ನ ಬಳಸ್ಕೊಂಡು ₹1 ಅಥವಾ ₹5 ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಸೊ ನಿಮ್ಮಿಂದ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಾವು ಈ ರೀತಿಯ ಒಂದು ಡಿವೈಸಸ್ನ ತಗೊಂಡ್ರೆ ನೆಕ್ಸ್ಟ್ ಇಯರು ಸಹ ನಾವು ಚೆನ್ನಾಗಿ ಮಾಡ್ಬೋದು. ಆದಷ್ಟು ಬೇಗ ನಾವು ಯಾವ್ಯಾವ ರೀತಿ ನಿಮಗೆ ಎಲ್ಲ ವೀಡಿಯೋಸ್ನು ತಲುಪಿಸ್ಬೇಕೋ ಆ ರೀತಿ ನಾವು ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರನೇ ಇದಕ್ಕೆಲ್ಲ ಉಪಯೋಗ ಆಗುವಂಥದ್ದು ನಮಗೆ ಡಿವೈಸಸ್. ಸೊ ಅದಕ್ಕೆ ನಾವು ಇದನ್ನು ಪರ್ಚೇಸ್ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರನೇ ನಿಮ್ಮ ಕೈಲಾಗುವಂತಹ ಸಹಾಯವನ್ನು ನೀವು ಮಾಡಿ. ಸೊ ಕೆಳಗಡೆ ನೋಡ್ತಿರ್ಬೋದು, ಲಾಸ್ಟಲ್ಲಿ ಅಕೌಂಟ್ ನಂಬರು ಮತ್ತು IFSC ಕೋಡ್ ಕೊಟ್ಟಿದ್ದೀವಿ. ಸೊ QR ಕೋಡು ಕೊಟ್ಟಿದ್ದೀವಿ, ಹಾಗೆ ಅಕೌಂಟ್ ನಂಬರು ಮತ್ತು IFSC ಕೋಡ್ ಸಹ ಕೊಟ್ಟಿದ್ದೀವಿ. ಸೊ ಯಾವ ರೀತಿನಾದರೂ ಸಹಾಯ ಮಾಡಿ. ₹1 ಆದರೂ ಪರವಾಗಿಲ್ಲ, ₹5 ಆದರೂ ಪರವಾಗಿಲ್ಲ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಫೋರ್ಸ್ ಏನಿಲ್ಲ, ನಿಮಗೆ ಇಷ್ಟ ಇದ್ದರೆ ಮಾತ್ರ ಸಹಾಯ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್. ಹಾಗೆ ನಮ್ಮ ಇಂಗ್ಲೀಷ್ ಮೀಡಿಯಮ್ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗೆ ಬರೋದಾದರೆ, ನೀವು ಫಸ್ಟಲ್ಲಿ ನೋಡ್ತಾ ಇದ್ದೀರಾ ಡ್ರಾಯಿಂಗ್ಸು 12 ಮಾರ್ಕ್ಸ್ಗಿರುತ್ತೆ ನಿಮಗೆ. ಸೊ ನೋಡಿ, ಫಸ್ಟು ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಈ ರೀತಿ ನಿಮಗೆ ಎಲ್ಲ ಡ್ರಾಯಿಂಗ್ಸು ಸಹ ಗೊತ್ತಿದೆ. ಸೊ ನೀವು ನೋಡ್ತಾ ಇದ್ದೀರಾ, ನಾನು ಇಂಗ್ಲೀಷ್ ಮೀಡಿಯಮ್ದು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಈಗ ಆಲ್ರೆಡಿ ನಾನು 3rd ಪ್ರಿಪ್ರೇಟ್ರಿಗೆ ನಿಮಗೆ ಇಂಗ್ಲೀಷ್ ಮೀಡಿಯಮ್ದೊಂದು ವೀಡಿಯೋ ಮಾಡಾಕಿದ್ದೆ. ಸೊ ಇವಾಗೊಂದು ಮಾಡ್ತಾಯಿದ್ದೀನಿ. ಸೊ ಏನಾದರೂ ತಪ್ಪಿದರೆ ಕ್ಷಮಿಸಿ. ಸೊ ನೋಡ್ತಾ ಇದ್ದೀರಾ, ನೆಕ್ಸ್ಟು ಡಯಾಗ್ರಾಮು. ಇದು ಬಂದುಬಿಟ್ಟು ಫಿಸಿಕ್ಸಲ್ಲಿ ಇರುವಂತಹ ಚಿತ್ರಗಳು. ಸೊ ನೋಡ್ಕೊಳ್ಳಿ, ಈ ಒಂದು ಚಿತ್ರ ನಿಮ್ಗೇನು ಕಾಣಿಸ್ತಿದೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಸೊ ಇದನ್ನು ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ 2 or 3 ಮಾರ್ಕ್ಸ್ಗೆ, ಅಂದರೆ ಹೇಳೋಕ್ಕಾಗಲ್ಲ, ಯಾವುದಾದ್ರೂ ಈ ರೀತಿ ಇದನ್ನು ನೇಮ್ ಕೊಟ್ಬಿಟ್ಟು ಈ ಡ್ರಾಯಿಂಗ್ನ ಬಿಡಿಸಿ ಅಂತ ಕೇಳ್ತಾರೆ. ಸೊ ಸಿಂಬಲ್ ಏನಿದೆ ಅದರದ್ದು ಅನ್ನೋದು ಕೇಳ್ತಾರೆ. ಸೊ ಅದಕ್ಕೋಸ್ಕರನೇ ನೀವು ಚೆನ್ನಾಗಿ ಓದ್ಕೊಳ್ಳಿ ಇದನ್ನೆಲ್ಲ. ಹಾಗೆ ಕೆಳಗಡೆ ನೋಡೋದಾದರೆ ನಿಮಗೆ ಎಲ್ಲನೂ ಚಿತ್ರಗಳೇ ಕಾಣಿಸ್ತಿದೆ. ಸೊ 12 ಮಾರ್ಕ್ಸ್ಗೆ ಚಿತ್ರ ಇರೋದ್ರಿಂದ ನಿಮಗೆ ಗೊತ್ತಿರಲೇಬೇಕು ಅದು. ಸೊ ಅದಕ್ಕೋಸ್ಕರನೇ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಇಲ್ಲಿ ಕೆಳಗಡೆ ರೇ ಡಯಾಗ್ರಾಮ್ಸ್ ಆಫ್ ಕಾನ್ಕೇವ್ ಮಿರರು. ಸೊ ಕಾನ್ಕೇವ್ ಮಿರರೇ ಬರೋದು ನಿಮಗೆ. ಸೊ ಇದು 2 ಮಾರ್ಕಿಗೆ ಬರುತ್ತೆ. ಸೊ ನೀವು ಇದನ್ನಂತೂ ಕಲ್ತಿರಲೇಬೇಕು. ಸೊ ನೋಡ್ತಾ ಇದ್ದೀರಾ ಏನೇನು ಪಾಯಿಂಟ್ಸ್ ಬರುತ್ತೆ ಅದರಲ್ಲಿ ಮಧ್ಯದಲ್ಲಿ ಅನ್ನೋದು. ಹಾಗೆ ನೆಕ್ಸ್ಟ್ ನೋಡೋದಾದರೆ ನೋಡ್ಕೊಂಡೋಗಿ, ಹಾಗೆ ಚಿತ್ರಗಳೆಲ್ಲ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಕಾನ್ಕೇವ್ ಮಿರರ್ದು. ನೆಕ್ಸ್ಟ್ ನೋಡಿ, ಕಾನ್ವೆಕ್ಸ್ ಲೆನ್ಸ್ದು ಕೊಟ್ಟಿದ್ದಾರೆ. ಸೊ ನಿಮಗೆ ಈ ಒಂದು ಚಿತ್ರ 3 ಮಾರ್ಕ್ಸ್ಗೆ ಬರುತ್ತೆ. ಸೊ ಇದರಲ್ಲಿ ನೀವು ಫಸ್ಟ್ 4 ಏನಿದೆ ಆ ಒಂದು 4 ಚಿತ್ರಗಳನ್ನು ಕಲಿತ್ರೆ ಆರಾಮಾಗಿ 3 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಾ, ಇದರಲ್ಲಿ ಏನೇನು ಒಂದು ಪಾಯಿಂಟ್ಸ್ ಇಂಪಾರ್ಟೆಂಟ್ ಇರುತ್ತೆ, ಹಾಗೆ ಯಾವುದ್ಯಾವುದನ್ನು ನೀವು ಚಿತ್ರದಲ್ಲಿ ಒಂದು ಪಾಯಿಂಟ್ಔಟ್ ಮಾಡಿ ಬರೀಬೇಕು ಅನ್ನೋದು. ಸೊ ನೋಡ್ಕೊಳ್ಳಿ ಹಾಗೆ. ಸೊ ನೋಡಿ, ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಾ. ಆಮೇಲೆ SI ಯೂನಿಟ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲದನ್ನು ನೋಡ್ಕೊಳ್ಳಿ. ಹಾಗೆ ಯೂಸಸ್ ಕೊಟ್ಟಿದ್ದಾರೆ, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಆಮೇಲೆ ಕ್ಯಾಲ್ಶಿಯಂ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಎಥನಾಲ್, ಎಥನೋಯಿಕ್ ಆ್ಯಸಿಡ್, ಎಸ್ಟರ್ಸ್. ಸೊ ಇದು ನಿಮಗೆ 3 ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆಗಳು. ಸೊ ಅದಕ್ಕೋಸ್ಕರನೇ ನೋಡ್ಕೊಂಡಿರಿ. ನೆಕ್ಸ್ಟ್ ನೋಡ್ತಿದ್ದೀರಾ
ಫಂಕ್ಷನ್ಸ್ ಆಫ್ ದಿ ಫಾಲೋಯಿಂಗ್ ಡೈಜೆಸ್ಟಿವ್ ಎನ್ಸಿಮ್ಸು. ಸೊ ನೋಡಿ ಇಲ್ಲಿ ಪೆಪ್ಸಿನ್ನು, ರೆನಿನ್ನು, ಟ್ರೈಪ್ಸಿನ್ನು, ಆಮೇಲೆ ಲಾಸ್ಟಲ್ಲಿ ಲಿಪೇಸ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಿಮಗೆ 1 or 2 ಮಾರ್ಕ್ಗೆ ಬರುವಂಥದ್ದು. ಸೊ ನೋಡ್ಕೊಳ್ಳಿ ಎಲ್ಲದನ್ನು, ಯಾವುದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ಪಾಸಿಂಗ್ ಪ್ಯಾಕೇಜು. ಸೊ ನೀವು ಮಿಸ್ ಮಾಡಿದಷ್ಟು ನಿಮಗೇ ತೊಂದರೆ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, ಫಂಕ್ಷನ್ಸ್ ಆಫ್ ದಿ ಹಾರ್ಮೋನ್ಸು. ಸೊ ಇದು ಪ್ಲ್ಯಾಂಟ್ ಹಾರ್ಮೋನ್ಸು. ಸೊ ನೆಕ್ಸ್ಟ್ ಇದೆ ನಿಮಗೆ, ಸೊ ನೋಡ್ತಾ ಇದ್ದೀರಾ, ಆಕ್ಸಿನು, ಜಿಬ್ಬರಿಲಿನು, ಸೈಟೋಕೈನಿನ್ಸು, ಆಮೇಲೆ ಆಬ್ಸೆಸಿಕ್ ಆ್ಯಸಿಡು. ಸೊ ಇದು ಏನೇನು ಒಂದು ಕೆಲಸ ಮಾಡುತ್ತೆ ಅಂದರೆ ಫಂಕ್ಷನ್ಸು. ಸೊ ನೋಡ್ಕೊಳ್ಳಿ, ನಾನು ಸ್ವಲ್ಪ ಕನ್ನಡದಲ್ಲಿ ಟ್ರಾನ್ಸ್ಲೇಟಲ್ಲಿ ಹೇಳ್ತಾ ಇದ್ದೀನಿ. ಸೊ ಅದನ್ನು ನೀವು ಟ್ರಾನ್ಸ್ಲೇಟ್ ಇಂಗ್ಲೀಷ್ಗೆ ಮಾಡ್ಕೋಬೇಕು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕನ್ನಡದವರಾಗಿದ್ದರೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಇಂಗ್ಲೀಷ್ ಮೀಡಿಯಮು ಅಥವಾ ಬೇರೆ ಒಂದು ಲ್ಯಾಂಗ್ವೇಜ್ ಅವರು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೋಡ್ಕೊಳ್ಳಿ, ನೆಕ್ಸ್ಟು ಸಹ ನೀವು ಇಲ್ಲಿ ಕೊಟ್ಟಿರೋದನ್ನು ಓದ್ಕೊಳ್ಬೇಕಾಗುತ್ತೆ ಅಷ್ಟೇ. ನಿಮಗೆ ತುಂಬ ಯೂಸ್ಫುಲ್ ಇರುವಂಥದ್ದೇ ಇದೆಲ್ಲ. ಸೊ ನೋಡ್ಕೊಳ್ಳಿ, ನೋಡಿ ಸಮ್ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ಸು. ಸೊ ಇದು ಮತ್ತು ಇದ್ರ ಮಧ್ಯೆ ಏನು ಡಿಫ್ರೆನ್ಸ್ ಇದೆ, ಆಮೇಲೆ ಇದು ಮತ್ತು ಇದ್ರ ಮಧ್ಯೆ ಏನು ಡಿಫ್ರೆನ್ಸ್ ಇದೆ ಅಂದರೆ ವ್ಯತ್ಯಾಸಗಳು. ಸೊ ಡಿಫ್ರೆನ್ಸಸ್ ಕೊಟ್ಟಿದ್ದಾರೆ ಎಲ್ಲನೂ ಫುಲ್ಲು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ಆಲ್ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಹಾಗೆ ನೆಕ್ಸ್ಟ್ ನೋಡ್ತಾ ಬಂದರೆ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸಿಂಪಲ್ ಕ್ವಶನ್ ಆನ್ಸರ್ಸು. ಸೊ ಇದು 20 ಮಾರ್ಕ್ಸ್ಗೆ ಇರುತ್ತೆ. ನೋಡಿ ಓಮ್ಸ್ ಲಾ ಕೊಟ್ಟಿದ್ದಾರೆ, ಆಮೇಲೆ ಡಿಫೈನ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. ಸೊ ಈ ರೀತಿಯ ಒಂದು ಪ್ರಶ್ನೆಗಳು ನಿಮಗೆ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ ಹಾಗೆ. ಸೊ ಸ್ಟೂಡೆಂಟ್ಸ್, ಆಗಲೇ ನಾನು ಹೇಳಿದೆ ನಿಮಗೆಲ್ಲರಿಗೂ ನಾವು ಡಿವೈಸಸ್ ತೊಗೊಳ್ತಾ ಇದ್ದೀವಿ, ನಿಮ್ಮ ಕೈಲಿ ಆಗುವಷ್ಟು ಒಂದು ಸಹಾಯವನ್ನು ಮಾಡಿರಿ ಅಂತ. ಸೊ ನೋಡಿ QR ಕೋಡನ್ನು ಕೊಟ್ಟಿದ್ದೀವಿ ಇಲ್ಲಿ, ಕರೆಕ್ಟಾಗಿ ನೀವು ಸ್ಕ್ಯಾನ್ ಮಾಡಿ ನಮಗೆ ಹೆಲ್ಪ್ ಮಾಡ್ಬೋದು. ಫೋರ್ಸ್ ಅಂತೂ ಇಲ್ಲವೇ ಇಲ್ಲ. ಸೊ ಯಾರಿಗಾದರೂ ಇಷ್ಟ ಇದ್ದರೆ ನಿಮ್ಮ ಒಂದು ಮನಸ್ಫೂರ್ತಿಯಾಗಿ ನಮಗೆ ಸಹಾಯವನ್ನು ಮಾಡ್ಬೋದು. ಹಾಗೆ ನಾವು ಒಂದು ವೀಡಿಯೋಸ್ನ ಕ್ಲಿಯರಾಗಿ ಕ್ಲಾರಿಟಿಯಲ್ಲಿ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ನಮಗೆ. ಸೊ QR ಕೋಡು, ಅಕೌಂಟ್ ನಂಬರು, ಹಾಗೆ IFSC ಕೋಡು 3 ಕೊಟ್ಟಿದ್ದೀವಿ. ಸೊ ನಿಮಗೆ ಯಾವುದರಲ್ಲಿ ಅನುಕೂಲ ಆಗುತ್ತೆ, ನಿಮಗೆ ಇಷ್ಟ ಇದ್ದರೆ ಮಾತ್ರನೇ ಮಾಡಿ. ಸೊ ನಮಗೆ ಸಹಾಯ ಮಾಡೋದಾದರೆ ಈ ರೀತಿಯಾಗಿ ಸಹಾಯವನ್ನು ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟು ನಮ್ಮ ಒಂದು ಪ್ಯಾಕೇಜ್ಗೆ ಬರೋದಾದರೆ, ಸೊ ನೋಡ್ತಾ ಇದ್ದೀರಾ 20 ಮಾರ್ಕ್ಸ್ಗೆ ನಿಮಗೆ ಈ ಒಂದು ಕ್ವಶನ್ಸ್ ಇರುತ್ತೆ. ಅಂದರೆ ನಿಮಗೆ ಯಾವುದ್ರ ಬಗ್ಗೆ ಏನು ಇದನ್ನೆಲ್ಲ ಕೇಳ್ತಾರೆ. ಸೊ ನೋಡ್ಕೊಳ್ಳಿ ಕರೆಕ್ಟಾಗಿ, ಯಾವುದನ್ನು ಮಿಸ್ ಮಾಡಬೇಡಿ. ಆಮೇಲೆ ಡಾಟ್ ಸ್ಟ್ರಕ್ಚರು. ಸೊ ನೀವು ನೋಡ್ತಾ ಇದ್ದೀರಾ ಮೆಗ್ನೀಷಿಯಮ್ ಕ್ಲೋರೈಡು, ಆಮೇಲೆ ನಿಮಗೆ ಸೋಡಿಯಂ ಬರುತ್ತೆ. ಸೊ ಇದೆರಡನ್ನು ಸೋಡಿಯಂ ಕ್ಲೋರೈಡು, ಮೆಗ್ನೀಷಿಯಮ್ ಕ್ಲೋರೈಡು. ಸೊ ಇದೆರಡು ಚಿತ್ರಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದು ಡಾಟ್ ಸ್ಟ್ರಕ್ಚರ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನು ನಿಮ್ಮ ಟೀಚರ್ಸ್ ಹತ್ರ ಕೇಳ್ಕೊಂಡಿರಿ. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಅದೇ ರೀತಿ ಕ್ವಶನ್ಸು ಕಂಟಿನ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಹಾಗೆ ಇದು ಯಾವುದನ್ನು ಮರೆಯೋಕ್ಕೆ ಹೋಗಬೇಡಿ ಪ್ಲೀಸ್, ಯಾಕಂದರೆ ನಿಮಗೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇರೋದು. ಸೊ ನೆಕ್ಸ್ಟು ನಾನು ಇನ್ನೊಂದೇನು ಇಂಪಾರ್ಟೆಂಟ್ ಹೇಳ್ತೀನಿ ಅಂದರೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್ಸ್. ಸೊ ಕ್ಲೀನಿಂಗ್ ಆ್ಯಕ್ಷನ್ಸ್ ಆಫ್ ಸೋಪ್ಸು ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ಸೊ ಇದು ನಿಮಗೆ 3 ಮಾರ್ಕ್ಸ್ಗೆ ಅಟ್ಲೀಸ್ಟ್ 4 ಮಾರ್ಕ್ಸ್ಗಾದರೂ ಒಂದೊಂದು ಸಾರಿ ಬರ್ಬೋದು. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನೀವು ಕೆಳಗಡೆ ಪಾತ್ವೇ ಆಫ್ ಗ್ಲೂಕೋಸ್. ಸೊ ಇದನ್ನು ನೋಡ್ಕೊಳ್ಳಿ ಯಾವ ರೀತಿ ಈ ಒಂದು ಚಿತ್ರ, ಆರೋ ಮಾರ್ಕ್ ಇದೆಲ್ಲನೂ ಯಾವ ರೀತಿ ಇದೆ ಅನ್ನೋದನ್ನು. ಸೊ ಇದು ನೀವು ನೋಡ್ಕೊಳ್ಳೇಬೇಕು, ಬಿಕಾಸ್ ಇದು ನಿಮಗೆ 3 ಮಾರ್ಕ್ಸ್ಗೆ ಇಲ್ಲಾಂದರೆ 4 ಮಾರ್ಕ್ಸ್ಗೆ ಬರುವಂಥದ್ದು. ಸೊ ನೀವು ಇದನ್ನೆಲ್ಲ ಇಂಪಾರ್ಟೆಂಟ್ ಇರೋದನ್ನೇ ನೋಡ್ಕೊಳ್ಬೇಕು. ಸೊ ನಾನು ಇದರಲ್ಲಿ ಪಾಯಿಂಟ್ಔಟ್ ಮಾಡಿ ಸಹ ಹೇಳ್ತಾ ಇದ್ದೀನಿ. ಸೊ ಯಾವುದೇ ರೀತಿ ಯಾವುದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪೂರ್ತಿಯಾಗಿ ವಿಡಿಯೋನ ನೋಡಿದ್ದೀರಾ ಅನ್ಕೋತೀನಿ. ಪೂರ್ತಿಯಾಗಿ ನೋಡಿಲ್ಲ ಅಂದರೆ ಮತ್ತೆ ಫಸ್ಟಿಂದ ನೋಡಿ. ಯಾವುದೇ ರೀತಿ ಒಂದು ಕ್ವಶನ್ನು ಸಹ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಮಿಸ್ ಮಾಡಿದಷ್ಟು ನಿಮಗೇ ಲಾಸು, ಬಿಕಾಸ್ ನಿಮಗೆ ಇವತ್ತು ಮತ್ತು ನಾಳೆ 2 ದಿನವೂ ಇದೆ, ಆರಾಮಾಗಿ ಕೂತ್ಕೊಂಡು ಓದ್ಕೊಳ್ಬೋದು. ಸೊ ನೀವು ಇದನ್ನು ಇಗ್ನೋರ್ ಮಾಡಿದ್ರೆ ಅಥವಾ ನಿಮ್ಮ ಒಂದು ಟೆನ್ಷನ್ನೇ ಇಲ್ದಿರ ಇದ್ದರೆ ನಿಮಗೆ 10th ಸ್ಕೋರಿಂಗ್ ಕಡಿಮೆ ಬರುತ್ತೆ. ಸ್ಕೋರಿಂಗ್ ಕಡಿಮೆ ಬಂದರೆ ನೀವು ಫೇಲ್ ಆಗ್ತೀರಾ. ಸೊ ಅದಕ್ಕೋಸ್ಕರನೇ ಈ ಒಂದು ಪಾಸಿಂಗ್ ಪ್ಯಾಕೇಜು ಶಾರ್ಟ್ ಆಗಿರೋದು, ತುಂಬ ಈಸಿಯಾಗಿರೋದು. ಸೊ ನಿಮ್ಮ ಒಂದು ನೋಟ್ಸ್ ತೆಗೆದ್ರೂ ಸಹ ಇದಕ್ಕಿಂತ ದೊಡ್ಡ ದೊಡ್ಡ ಆನ್ಸರ್ಸ್ ಇರುತ್ತೆ. ಸೊ ನಿಮಗೆ ಓದ್ಕೊಳ್ಳೋಕೆ ಇಂಟ್ರೆಸ್ಟೇ ಬರಲ್ಲ. ಅದಕ್ಕೋಸ್ಕರನೇ ಈ ಒಂದು ಚಿಕ್ಕ ಒಂದು PDF ಮಾಡಿ ಕೊಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರನೇ ನೀವು ಅಟ್ಲೀಸ್ಟ್ ಈ ಒಂದು PDFನಾದರೂ ಓದ್ಕೊಂಡು
ಸೋಮವಾರ ಇರುವಂಥ ಪರೀಕ್ಷೆಗೆ ಆರಾಮಾಗಿ ಬರಿಬೋದು. ಸೊ ಅದಕ್ಕೋಸ್ಕರನೇ ಸೈನ್ಸ್ ಕಷ್ಟ ಅಂದ್ಕೊಳ್ಬೇಡಿ, ಈಸಿಯಾಗಿ ಇದರಲ್ಲಿ ಆರಾಮಾಗಿ ಓದ್ಬೋದು. ಸೊ ಓದ್ಕೊಳ್ಳಿ, ಯಾರೂ ಸಹ ಈ ಒಂದು ವಿಡಿಯೋನ ಮಿಸ್ ಮಾಡಬೇಡಿ. ಯಾರಿಗಾದರೂ ಅಕಸ್ಮಾತಾಗಿ ಈ ವಿಡಿಯೋ ಸಿಕ್ಕಿದರೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಕಳಿಸಿ, ಅಂದರೆ 10th ಯಾರಾದರೂ ಓದ್ತಾ ಇದ್ದರೆ ಅವ್ರಿಗೆ ಕಳಿಸಿ. ಸೊ ನೆಕ್ಸ್ಟ್ ನೋಡಿ ಹಾಗೆ. ಆಮೇಲೆ ಇಲ್ಲಿ ನಿಮಗೆ ಒಂದೇನಪ್ಪ ಅಂದರೆ, ಸೊ ಮೇಲು ಫೀಮೇಲು ಈ ರೀತಿ ನಿಮ್ಮ ಒಂದು ಡ್ರಾಯಿಂಗ್ಸ್ ಇರಬೇಕು. ಸೊ ಈ ಒಂದು ನಿಮ್ಮ ಒಂದು ಡ್ರಾಯಿಂಗ್ ಈ ರೀತಿ ಬರಿಬೇಕು. ಸೊ ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಪೇರೆಂಟ್ಸು, ಆಮೇಲೆ ಜೆಮೆಟ್ಸು, ಆಮೇಲೆ ಜೈಗೋಟ್ ಸೆಕ್ಸು. ಸೊ ಈ ರೀತಿ ಎಲ್ಲ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೀವು ನೋಡಿಕೊಂಡು ಈ ಚಿತ್ರದ ಸಮೇತ ವಿವರಿಸ್ತಾ ಹೋದಂತೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಇಲ್ಲಾಂದರೆ ನಿಮಗೆ ಮಾರ್ಕ್ಸ್ನ ಕಟ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸೊ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಾನು ಇಂಗ್ಲೀಷ್ ಮೀಡಿಯಮ್ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಯಾರಿಗಾದರೂ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಈ ಒಂದು ವಿಡಿಯೋ ಕೆಳಗಡೆ ಏನಾದರೂ ನಿಮಗೆ ಡೌಟ್ಸ್ ಬಂದಿದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಹಾಗೆ ಕನ್ನಡ ಮೀಡಿಯಮ್ಗೆ ಸಪ್ರೇಟ್ ವೀಡಿಯೋಸ್ ಇದೆ ಅಂತ ಹೇಳಿದ್ದೆ. ಸೊ ಕನ್ನಡ ಮೀಡಿಯಮ್ ವೀಡಿಯೋಸ್ನ ಯಾರ್ಯಾರು ನೋಡಿಲ್ಲ ಬೇಗ ಬೇಗ ಹೋಗಿ ನೋಡಿ. ಹಾಗೆ ಸ್ಕೋರಿಂಗ್ ಪ್ಯಾಕೇಜ್ ಸಹ ಬಿಡ್ತೀನಿ. ಸೊ ಇಂಗ್ಲೀಷ್ ಮೀಡಿಯಮ್ದು ಸ್ಕೋರಿಂಗ್ ಪ್ಯಾಕೇಜ್ ಬೇಕು ಅಂದರೆ ಸಹ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಯಾರ್ಯಾರು ಪೂರ್ತಿಯಾಗಿ ನೋಡಿದ್ದೀರಾ, ಹಾಗೆ ಯಾರ್ಯಾರು ಲೈಕ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಕೊನೆಯದಾಗಿ ಇನ್ನೊಂದು ಸಾರಿ ಕೇಳ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಒಂದು ಚಾನಲ್ಗೆ ಡಿವೈಸಸ್ನ ತೊಗೊಳ್ತಾ ಇದ್ದೀವಿ. ಸೊ ನಮ್ಮ ಒಂದು ಆಡಿಯೋ ಕ್ಲಾರಿಟಿ ಆಗಿರ್ಬೋದು ಅಥವಾ ವಿಡಿಯೋ ಕ್ಲಾರಿಟಿ ಆಗಿರ್ಬೋದು, ಸೊ ಈ ರೀತಿ ಎಲ್ಲದಕ್ಕೂ ಯೂಸ್ಫುಲ್ ಆಗುವಂತಹ ಒಂದು ಡಿವೈಸಸ್ಗಳನ್ನು ಪರ್ಚೇಸ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರನೇ ಯಾರಾದರೂ ಸಹಾಯ ಮಾಡ್ತೀನಿ ಅಂದರೆ ಮಾಡ್ಬೋದು. ಸೊ ನಿಮ್ಮ ಒಂದು ಸಹಾಯ ನಮಗೆ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ನಿಮ್ಮ ಒಂದು ಸಹಾಯದಿಂದಲೇ ನಾವು ಈ ಒಂದು ಡಿವೈಸಸ್ನ ಅಥವಾ ನಮ್ಮ ಒಂದು ಚಾನಲನ್ನು ಬೆಳೆಸೋಕ್ಕಾಗೋದು. ಸೊ ಅದಕ್ಕೋಸ್ಕರನೇ ಯಾರಿಗಾದರೂ ಇಷ್ಟ ಇದ್ದರೆ ಫೋರ್ಸ್ ಅಂತೂ ನಾವು ಮಾಡೋಕ್ಕೋಗಲ್ಲ. ಬಿಕಾಸ್ ನಿಮಗೆ ಒಂದು ಇಷ್ಟ ಇದ್ದರೆ ಮನಸ್ಫೂರ್ತಿಯಾಗಿ ಹೆಲ್ಪ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಸೊ ಈ ರೀತಿ ಎಲ್ಲ ನಾವು ಡಿವೈಸಸ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದೀವಿ. ಸೊ ಅದಕ್ಕೋಸ್ಕರನೇ ಇಲ್ಲಿ ನಾವು QR ಕೋಡು, ಅಕೌಂಟ್ ನಂಬರು, ಹಾಗೆ IFSC ಕೋಡನ್ನ ಕೊಟ್ಟಿದ್ದೀವಿ. ಸೊ ಈ ರೀತಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ಬೋದು. ಸೊ ನಿಮ್ಮ ಒಂದು ಸಹಾಯ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಯಾರ್ಯಾರು ಪೂರ್ತಿಯಾಗಿ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.